ಮಾಲೂರು ಮಾಜಿ ಶಾಸಕ ವರ್ಸಸ್ ತಹಶೀಲ್ದಾರ್ ರೂಪಾ ನಡುವೆ ಫೈಟ್ ನಡೆದಿದೆ. 16 ಎಕರೆ ಗೋಮಾಳ ಜಮೀನು ಅಕ್ರಮವಾಗಿ ನೋಂದಣಿ ಮಾಡಿದಂತಹ ಆರೋಪ ಇದೆ. ತಹಶೀಲ್ದಾರ್ ರೂಪಾ ವಿರುದ್ಧ ಮಾಜಿ ಶಾಸಕ ಮಂಜುನಾಥ್ ಗೌಡ ಕಿಡಿಕಾರಿದ್ದಾರೆ. 16 ಎಕರೆ ಗೋಮಾಳ ಜಮೀನು ಅಕ್ರಮವಾಗಿ ನೋಂದಣಿ ಮಾಡಿದಂತಹ ಆರೋಪದ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಕಚೇರಿಯಲ್ಲಿ ತರಾಟೆಗೆ ತೆಗೆದುಕೊಂಡ ಮಂಜುನಾಥ್ ಗೌಡ ಮಾಜಿ ಶಾಸಕ ಹಾಗೂ ತಹಶೀಲ್ದಾರ್ ನಡುವೆ ಮಾತಿನ ಚಕಮಕಿ ನಡೆದಿದೆ. 60 ರಿಂದ 80 ಕೋಟಿ ಬೆಲೆ ಬಾಳುವ 16 ಎಕರೆ ಜಮೀನು ಅಕ್ರಮ ನೋಂದಣಿ ಮಾಡಲಾಗಿದೆಯಾ? ಮಾಲೂರು ತಾಲೂಕು ಕೆಜಿ ತೋರ್ನಹಳ್ಳಿ ಅಗ್ರಹಾರದ ಗೋಮಾಳ ಜಮೀನು. ಇನ್ನು ಕೋರ್ಟ್ಗೆ ತಪ್ಪು ಮಾಹಿತಿ ನೀಡಿದ್ದೀರಿ ಅಂತ ತಹಶೀಲ್ದಾರ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಪ್ರಭಾವಿಗಳಿಗೆ ಜಮೀನು ಮಾಡಿಕೊಟ್ಟಿದ್ದೀರಾ ಅಂತಲೂ ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಖಾಸಗಿ ಕಂಪನಿಗೆ 16 ಎಕರೆ ವರ್ಗಾವಣೆ ಮಾಡದಂತಹ ಆರೋಪ ಇದೆ. ತಹಶೀಲ್ದಾರ್ ಕಚೇರಿಯಲ್ಲಿ ಈಗ ಬಿಗುವಿನ ವಾತಾವರಣ ಇದೆ. ಪೊಲೀಸರು ದೌಡಾಯಿಸಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ಗೆ ದೂರು ಕೊಡೋದಕ್ಕೆ ಮಂಜುನಾಥ್ ಗೌಡ ಕೂಡ ತೀರ್ಮಾನ ಮಾಡಿದ್ದಾರೆ. ಪರಿಶೀಲನೆ ಮಾಡಿ ಕಾನೂನುಬದ್ಧವಾಗಿ ನೀವು ಆರ್ಡರ್ ಮಾಡಿ ಅಂತ ಕೊಡ್ತಾರೆ. ಆಮೇಲೆ ಚೈತ್ರ ಬರೆಯೋದು, ಆಮೇಲೆ ಅರುಣ್ ಬರೆಯೋದು. ಬರ್ದಿದ್ರೆ ಅವ್ರು ನೀವು ಬಂದಾಗಲ್ಲ, ಹಿಂದೆ ಆಗಿರ್ಬೋದು ಅನ್ನಲ್ಲ. ಈಗ ನೋಡಿ, ಇದು ಬೋಗಸ್ ಅಂತ ಅವ್ರ ತಲೆ ಮೇಲೆ ಹಾಕೊಳ್ಳಲ್ಲ. ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಕೊಡಿ ಅಂತ ನಿಮ್ಗೆ ಬರೀತಾರೆ. ಏನ್ ಪರಿಶೀಲನೆ ನಡೆದಿದೆ? ಯಾರು ಅರುಣ್ ಕುಮಾರ್ ಯಾರು ಏನ್ ಅವೆಲ್ಲ ಬರ್ದಿರೋದು ಏನ್ ಡೋಂಟ್ ನೀವು ಬರ್ದಿರೋದು ಕಿಂಗ್ ಪಿನ್ ಶಿವಕುಮಾರ್ ಯಾರು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.